ನೀವು ನನಗಾಗಿ ಏನು ಮಾಡಿದ್ದೀರಾ? ನಿನಗೆ ಏನಾಯ್ತಮ್ಮ? ಯಾಕೆ ಈ ಥರ ಮಾತಾಡ್ತಿದ್ಯಾ? ಯಾಕೆ ನಿಮ್ಮ ಹತ್ರ ನಾನು ಮಾತಾಡಬಾರ್ದಾ? ನಿಮ್ಮ ತಂಗಿ ಹತ್ರ ಮಾತಾಡೋಕೆ ಬಿಟ್ಟಿಲ್ಲ, ಒಳಗಡೆ ಹೋಗಂತ ಕಳಿಸ್ಬಿಟ್ರಲ್ಲ. ಮಾಲತಿ, ಚೆನ್ನಾಗಿರೋ ನಿನ್ನ ಜೀವನನ ನಾಶ ಮಾಡಿಬಿಡ್ಬೇಡ ಅಮ್ಮ. ನಾನೇನಕ್ಕ ಮಾಡಿದೆ? ಅವ್ರ ತಂಗಿ ಅಷ್ಟು ಮಾತಾಡಿದ್ಲು, ಯಾಕೆ ಸುಮ್ಮನೆ ಇದ್ರಿ ಅಂತ ಕೇಳಿದೆ. ಇದು ತಪ್ಪ ಅಕ್ಕ? ಇಂದು ಕೂಡ ಅಂತಹ ಪರಿಸ್ಥಿತಿಯಲ್ಲಿ ಸಂಬಂಧಿಕರು ಹೇಳಿದ ಮಾತಿನ ಮೂಲಕ ದುಃಖದಲ್ಲಿ, ವೇದನೆಯಲ್ಲಿ ಯಾರು ಏನೇ ಮಾತನಾಡಿದರೂ ನಾನು ಹೇಗೆ ಮಾತನಾಡಬೇಕೆಂಬುದನ್ನು ತಿಳಿಸಿಕೊಡಿರಿ. ಆ ರೀತಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಕರ್ತನು ಜ್ಞಾನವನ್ನು ಕೊಡುತ್ತಾನೆ, ವಿವೇಕವನ್ನು ಕೊಡುತ್ತಾನೆ. ಪ್ರೀತಿಯ ಸಿಹಿಯಾದ ಮನ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಪ್ರತಿ ವಾರವೂ ದೇವರು ಒಂದೊಂದು ವಿಧದ ಆಲೋಚನೆ ಕೊಟ್ಟು ನಿಮ್ಮನ್ನು ನಡೆಸುತ್ತಾ ಇದ್ದಾರೆ. ಈ ದಿನದಲ್ಲಿ ಜಗಳಗಂಟಿ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ಒಂದು ಕುಟುಂಬದಲ್ಲಿ ಸ್ತ್ರೀಯರ ಪಾತ್ರ ಬಹಳ ಪ್ರಾಮುಖ್ಯವಾದದ್ದು. ಸ್ತ್ರೀಯರು ಒಂದು ಕುಟುಂಬವನ್ನು ಕಟ್ಟಿ ಘನಪಡಿಸಲೂಬಹುದು, ಅದನ್ನು ಕೆಡವಿ ನೆಲಸಮ ಮಾಡಲೂಬಹುದು. ಜಗಳಗಂಟಿಯಾಗಿ ಕೋಪಿಷ್ಟಿಯಾಗಿ ಒಬ್ಬಳು ಸ್ತ್ರೀ ಕುಟುಂಬದಲ್ಲಿ ಇರುವಾಗ ಆ ಮನೆಯಲ್ಲಿ ಇರುವವರಿಗೆ ಮಾತ್ರವಲ್ಲದೆ ಮನೆಯ ಸುತ್ತಲೂ ಇರುವಂತ ಎಲ್ಲರ ಸಮಾಧಾನವು ಬಾಧಿಸಲ್ಪಡುತ್ತದೆ. ಕಾಡುವ ಜಗಳಗಂಟಿಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು ಎಂಬುದಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. ನಾವು ಜಗಳ ಮಾಡುವವರಾಗಿ ಇರದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಶಾಂತ ಸ್ವಭಾವದಿಂದ ನಾವು ನಡೆದುಕೊಂಡರೆ ದೇವರ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ನೆಲೆಯಾಗಿರುತ್ತದೆ. ಈಗ ನಾವು ಜ್ಯೋತಿಕ ನಾಟಕವನ್ನು ನೋಡೋಣವಾ? ಇನ್ನೂ ನಿನ್ನ ಕೋಪ ತಣ್ಣಗಾಗ್ಲಿಲ್ವಾ? ನನ್ನ ತಂಗಿ ಬಗ್ಗೆ ನಿನಗೆ ಗೊತ್ತಲ್ವಾ? ಇದೇನು ಹೊಸದಾ? ಅವಳು ಪ್ರತಿ ಬಾರಿ ಬರುವಾಗಲೂ ನಡೆಯೋದೇ ತಾನೇಮ್ಮ. ಈ ಸಲ ತುಂಬ ಓವರಾಗಿ ನಡ್ಕೊಂಡ್ಲಲ್ಲ. ನಿಜಾನೇ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಬಂದ್ಲು, ಮಾತಾಡಿದ್ಲು, ಹೋದ್ಲು. ಇವಾಗ ನಿನ್ನ ಮುಖನ ಸಿಂಡಿಸ್ಕೊಂಡಿದ್ರೆ ಎಲ್ಲ ಸರಿಯಾಗ್ಬಿಡುತ್ತಾ? ಮಾತಾಡೋದು ಈಸಿ ರೀ, ಅದನ್ನು ಅನುಭವಿಸೋದೇ ಕಷ್ಟ. ಆ ನೋವು ನನಗೆ ಮಾತ್ರನೇ ಗೊತ್ತು. ಅದು ನನಗೂ ಇದೆ ಅಮ್ಮ. ಹೌದು, ಅವಳು ಅಷ್ಟು ಮಾತಾಡಿದ್ಲು. ನೀವೇನಾದರೂ ಮಾತಾಡಿದ್ರಾ? ಇಲ್ವಲ್ಲ. ನಾನು ಮಾತಾಡಿದ್ನಲ್ಲಮ್ಮ. ಯಾವಾಗ ಮಾತಾಡಿದ್ರಿ? ಕೊನೆಯಲ್ಲಿ ತಾನೇ ನೀವು ಸಪೋರ್ಟಿಗೆ ಬಂದ್ರಿ. ಬಂದೆ ತಾನೇಮ್ಮ. ಬಂದು ಏನು ಉಪಯೋಗ? ಮಾತಾಡಿದ್ದು ತಾನೇ. ಮಾಲ್ತಿ, ನೀನೇನು ಹೇಳ್ತಾ ಇದೀಯಾ? ನಾನು ಮಾತಾಡಿದ್ರು ತಪ್ಪು, ಮಾತಾಡದೆ ಹೋದ್ರೂ ತಪ್ಪು. ಇವಾಗ ನಾನೇನು ಮಾಡಬೇಕು? ನೀವು ನನಗಾಗಿ ಏನು ಮಾಡಿದ್ದೀರಾ? ನಿನಗೆ ಏನಾಯ್ತಮ್ಮ? ಯಾಕೆ ಈ ಥರ ಮಾತಾಡ್ತಿದ್ಯಾ? ಯಾಕೆ ನಿಮ್ಮ ಹತ್ರ ನಾನು ಮಾತಾಡಬಾರ್ದಾ? ನಿಮ್ಮ ತಂಗಿ ಹತ್ರ ಮಾತಾಡೋಕೆ ಬಿಟ್ಟಿಲ್ಲ, ಒಳಗಡೆ ಹೋಗಂತ ಕಳಿಸ್ಬಿಟ್ರಲ್ಲ. ಈಗಲೂ ನಾನು ಮಾತಾಡಬಾರ್ದಾ? ಬೇತಾಳ ಮತ್ತೆ ಬೇನತ್ತುತ್ತಾ ಇದೆ. ಯಾಕೆ ಮಾತಾಡಲ್ಲ? ನಾನು ನಿಮ್ಮ ಕಣ್ಣಿಗೆ ದೆವ್ವ ಥರ ತಾನೇ ಕಾಣ್ತೀನಿ. ಮಾಲ್ತಿ, ನನಗೆ ಕೋಪ ಬರ್ಸ್ತಾ ಇದೆಯಾ ನೀನು? ಕೋಪ ಬಂದರೆ ಏನು ಮಾಡ್ತೀರಾ? ನನ್ನ ಹೊಡಿತೀರಾ ಅಷ್ಟೇ ತಾನೇ? ಮಾತುಗಳಿಂದ ಹೊಡೆತ ತಿನ್ನೋದಕ್ಕಿಂತ ಇದೆಷ್ಟೋ ಮೇಲು. ಛೇ, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡಕ್ಕೆ ಬಂದಲ್ಲ.
ಸಾರಿ ರೀ, ಕೋಪದಲ್ಲಿ ಮಾತಾಡ್ಬಿಟ್ಟೆ. ಊಟ ಮಾಡಕ್ಕೆ ಬನ್ನಿ. ಸಾರಿ ಕೇಳದ್ನಲ್ಲ, ಊಟ ಮಾಡಕ್ಕೆ ಬನ್ನಿ. ಅದು ಹೇಗೆ? ನಿಮಗೆ ದಿಢೀರಂತ ಕೋಪ ಬಂದ್ಬಿಡುತ್ತೆ, ಆಮೇಲೆ ಬದಲಾಗ್ಬಿಡ್ತೀರಾ? ನಿಮಗೆ ತಕ್ಕಂಗೆ ನಾವು ನಡ್ಕೋಬೇಕಾ? ಸಾರಿ ರೀ, ನಿಮ್ಮ ತಂಗಿ ಮಾತಾಡಿದ್ನೇ ಯೋಚಿಸ್ತಾ ಇದ್ನಾ, ಅದಕ್ಕೆ ಸ್ವಲ್ಪ ಕೋಪ ಬಂದ್ಬಿಡ್ತು. ನಿನ್ನ ಥರ ನಾನು ಬದಲಾಗೋಕ್ಕೆಲ್ಲ ಆಗಲ್ಲ. ನೀನು ಕೋಪ ಮಾಡ್ಕೊಂಡಾಗ ನಾನು ಕೋಪ ಮಾಡ್ಕೊಳ್ಳೋದು, ಆಮೇಲೆ ಬೇಡ ಅಂದರೆ ಬಿಟ್ಬಿಡೋದಾ? ಏನಂದರೆ ನೀನೇನು ಹೇಳಬೇಕಾಗಿಲ್ಲ. ರೀ, ಯಾಕ ಮಕ ಹಿಂಗಿದೆ? ನೈಟ್ ನಿದ್ದೆ ಮಾಡಿಲ್ಲ ಹೆಂಗೆ? ಹ್ಞೂ ಕಣ, ಸರಿಯಾಗಿ ನಿದ್ದೆನೇ ಇಲ್ಲ. ಯಾಕೆ ಸರ್? ಸಾರ್ಗೆ ಹತ್ರ ಏನು ಕೆಲಸ ಇತ್ತು? ಆಫೀಸ್ ಫೈಲ್ಸ್ಗೆಲ್ಲ ಸೈನ್ ಆಗ್ತಾ ಇದೆ ಕಣ, ಲೇಟ್ ಆಗ್ಬಿಡ್ತು. ಹಾ, ಏನು ಹೇಳ್ದೆ? ನೀನು ಬರ ಕಣ, ನನಗೆಲ್ಲಿ ಕೆಲಸ ಇದೆ. ಪಕ್ಕದ ಮನೇಲಿ ಗಂಡ ಹೆಂಡತಿ ಜಗಳ, ಮನೆಯೊಳಗೆ ಜಗಳಾಡ್ತಾ ಇದ್ದವರು ಇವಾಗ ಬೀದಿಗೆ ಬಂದು ಜಗಳಾಡ್ತಾ ಇದ್ದಾರೆ. ನೀನೇನು ಮಾಡ್ದೆ? ನಿಂತ್ಕೊಂಡು ನೋಡ್ತಾ ಇದ್ದೆ, ನಿದ್ದೆ ಹಾಳಾಯಿತು. ಸುಮ್ಮನೆ ನಿಂತ್ಕೊಂಡು ನೋಡೋದಕ್ಕಿಂತ ಹೋಗಿ ಜಗಳ ನಿಲ್ಸೋದು ತಾನೇ. ಹೋಗೋಣ ಅಂತ ಅನ್ಕೊಂಡೆ ಕಣ, ಅಷ್ಟೊಳಗಡೆ ಪಕ್ಕದ ಮನೆ ಹಾಕೋ ಹೋಗ್ಬಿಟ್ರು. ಗಂಡ ಹೆಂಡತಿ ಜಗಳ ಆಡಬೇಕು ಅಂದರೆ ಮತ್ತೆ ಯಾಕೋ ಮದುವೆ ಆಗಬೇಕು? ಹೌದು ಕಣ, ನನಗೂ ಅರ್ಥ ಆಗಿಲ್ಲ. ಒಂದೊಂದು ಮನೇಲೂ ನಡೀತಾ ಇರೋ ಕಾರ್ಯಗಳು ನೋಡ್ಬಿಟ್ರೆ ಕೊನೆವರೆಗೂ ಮದುವೆನೇ ಬೇಡ ಅಂತ ಅನ್ಕೋತೀನಿ ಕಣ. ಸರಿ ಸರಿ, ಟೀ ಕುಡಿ. ಹಾಂ, ನಿನ್ನ ಜೊತೆ ಮನುಷ್ಯ ಬದುಕಕ್ಕಾಗುತ್ತಾ? ಏನಾಯ್ತು ರಂಜಿತ್? ರಂಜಿತ್, ಮಾಲತಿ, ಏನಾಯ್ತಮ್ಮ? ರಂಜಿತ್ ಯಾಕೆ ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ದಾರೆ? ಏನಾಯ್ತು ಅಂತ ಹೇಳಮ್ಮ. ಮಾಲತಿ, ಚೆನ್ನಾಗಿರೋ ನಿನ್ನ ಜೀವನನ ನಾಶ ಮಾಡಿಬಿಡ್ಬೇಡ ಅಮ್ಮ. ನಾನೇನಕ್ಕ ಮಾಡಿದೆ? ಅವ್ರ ತಂಗಿ ಅಷ್ಟು ಮಾತಾಡಿದ್ಲು, ಯಾಕೆ ಸುಮ್ಮನೆ ಇದ್ರಿ ಅಂತ ಕೇಳಿದೆ. ಇದು ತಪ್ಪ ಅಕ್ಕ? ಅವಾಗಲೂ ಅವ್ರ ಹತ್ರ ಹೋಗಿ ಸಾರಿ ತಾನೇ ಅಕ್ಕ ಕೇಳಿದೆ. ಇದಕ್ಕೂ ಮೇಲೆ ಏನಕ್ಕ ಮಾಡಬೇಕು? ನಿನಗೆ ಗೊತ್ತಲ್ವ ಮಾಲತಿ, ಸತ್ಯವೇದ ಹೇಳುತ್ತೆ, ಕಾಡುವ ಜಗಳಗಂಟಿಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು ಎಂಬುದಾಗಿ. ನೀನು ಈ ಥರ ಜಗಳ ಮಾಡ್ಕೊಂಡಿದ್ರೆ ನಿನ್ನ ಮನೇನು ಕಾಡಿನ ಥರ ತಾನೇ ಆಗುತ್ತೆ. ಅಕ್ಕ, ನನ್ನ ಮೇಲೆ ಮಾತ್ರ ತಪ್ಪಿಲ್ವಲ್ಲ? ಹೌದು ಮಾಲತಿ, ನಿನ್ನ ಮೇಲೆ ಮಾತ್ರ ತಪ್ಪಿಲ್ಲ, ನಿಜಾನೇ. ಆದರೆ ನಿನ್ನ ಮೇಲೆ ತಪ್ಪಿಲ್ಲದೆ ಇಲ್ವಲ್ಲ. ರಂಜಿತ್ ತಂಗಿ ಮಾತಾಡಿದ್ದಕ್ಕೆ ಖಂಡಿತವಾಗಿ ರಂಜಿತ್ ಮನಸ್ಸು ವೇದನೆ ತಾನೇ ಪಡ್ತು. ನಾನಿರುವಾಗ ಕೂಡ ಅವರು ಗದರಿಸಿ ಕೂಗಾಡಿದ್ರಲ್ವಾ? ನೀವಿದ್ದಿದ್ರಿಂದ ಬೈದಿರ್ತಾರೆ. ಈ ರೀತಿ ಬದಲಿಗೆ ಬದಲು ಮಾತಾಡ್ತೀಯಲ್ವಾ, ಇದು ತಪ್ಪಮ್ಮ. ಇದೇ ನಿನಗಿರೋ ಸಮಸ್ಯೆ. ಮಾಲತಿ, ಕರ್ತನ ಮಕ್ಕಳು ಜಗಳ ಮಾಡುವವರಾಗಿರಬಾರ್ದು ಅಂತ ಸತ್ಯವೇದ ಹೇಳುತ್ತೆ. ನೀನು ನಿನ್ನ ಗಂಡನ ಬಳಿ ಏನೇ ಮಾತಾಡಬೇಕಾದ್ರೂ ತಾಳ್ಮೆಯಿಂದ ಮಾತಾಡಿ ನೋಡು. ನಿನ್ನ ಮಾತಲ್ಲಿ ಪ್ರೀತಿ, ತಾಳ್ಮೆ, ದಯೆ ಇದ್ದರೆ ಕೋಪದೊಂದಿಗೆ ಇರುವವರು ಕೂಡ ಶಾಂತವಾಗಿ ಬದಲಾಗ್ಬಿಡ್ತಾರೆ. ಬದಲಿಗೆ ಬದಲು ಮಾತಾಡೋದು, ಎಲ್ಲದಕ್ಕೂ ಜಗಳ ಮಾಡೋದು, ಕೋಪ ಮಾಡ್ಕೊಳ್ಳೋದು ನಮ್ಮಲ್ಲಿರಬಾರ್ದಮ್ಮ. ಇದು ಸೈತಾನನ ಸ್ವಭಾವ. ನೀನು ದೇವರ ಸ್ವಭಾವ ತೋರ್ಪಡಿಸ್ಬೇಕಲ್ವಾ? ಅಕ್ಕ, ನೀವು ನನಗೆ ಮಾತ್ರ ಹೇಳ್ತೀರಾ, ಅವ್ರ ಹತ್ರನೂ ಸ್ವಲ್ಪ ಮಾತಾಡಿ. ಖಂಡಿತ ಮಾಲತಿ, ನಾನು ರಂಜಿತ್ ಹತ್ರನೂ ಮಾತಾಡ್ತೀನಿ, ನಿನ್ನ ಹತ್ರನೂ ಮಾತಾಡಬೇಕಲ್ವಾ? ಈ ಸಮಸ್ಯೆ ಬಂದಮೇಲೆ ನೀನು ಪ್ರಾರ್ಥನೆ ಮಾಡ್ದಾ? ಬೈಬಲ್ ಓದ್ದಾ?
ಅದೇ ಕಾರಣ ಇಂತಹ ಸಮಯದಲ್ಲೇ ದೇವರಿಗಾಗಿ ಅಧಿಕವಾದ ಸಮಯ ಕೊಡಬೇಕು. ಮಾಲತಿ, ನೀನು ಪ್ರಾರ್ಥನೆಯನ್ನು ಸತ್ಯವೇದವನ್ನು ಬಿಟ್ಟಿದ್ರಿಂದ ನಿನ್ನ ಸ್ವಭಾವ ಬದಲಾಗಕ್ಕೆ ಶುರುವಾಯಿತು. ಪ್ರೀತಿಯು ತಾಳ್ಮೆಯೂ ಇಲ್ಲದೆ ಹೋಯಿತು. ಮೊದಲನೇದಾಗಿ ಇದನ್ನು ಸರಿ ಮಾಡು. ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಪ್ರಿಯರಾದವರೇ, ಜ್ಯೋತಿಕ ನಾಟಕವನ್ನು ನೋಡಿದ್ದೀರಾ? ನಿಮಗೆ ಆಶೀರ್ವಾದವಾಗಿತ್ತಾ? ಈಗ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಂಡು ಪ್ರಾರ್ಥನೆ ಮಾಡಲು ಸಹೋದರಿ ಚೆಲ್ಲರಾಣಿ ಅಪ್ಪದೊರೆ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷಿಸುತ್ತೇನೆ. ದೇವರನ್ನು ಅದಕ್ಕಾಗಿ ಸ್ತುತಿಸುತ್ತೇನೆ. ನನ್ನ ಪ್ರಿಯರಾದವರೇ, ಈ ಕಾರ್ಯಕ್ರಮದಲ್ಲಿ ಜ್ಯೋತಿಕ ನಾಟಕವನ್ನು ನೋಡಿದ್ದೀರಿ. ಕುಟುಂಬಸ್ಥರ ಮೂಲಕ, ಸಂಬಂಧಿಕರ ಮೂಲಕ ಹೇಳಿದಂಥ ಒಂದು ಮಾತು ಆ ಸಹೋದರಿಯ ಹೃದಯವು ಬಾಧಿಸಲ್ಪಟ್ಟಿದ್ದರಿಂದ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ವಾಗ್ವಾದಗಳು, ಜಗಳ ಕಾಣುತ್ತದೆ. ಇದರ ಮೂಲಕ ಅಕ್ಕಪಕ್ಕದಲ್ಲಿರುವ ಜನರ ಮುಂದೆ ಈ ಕುಟುಂಬದ ಸಾಕ್ಷಿ ಕೆಟ್ಟು ಹೋಗುವಂಥ ಪರಿಸ್ಥಿತಿ. ಇಂದು ಕೂಡ ಅಂತಹ ಪರಿಸ್ಥಿತಿಯಲ್ಲಿ ಸಂಬಂಧಿಕರು ಹೇಳಿದ ಮಾತಿನ ಮೂಲಕ ದುಃಖದಲ್ಲಿ, ವೇದನೆಯಲ್ಲಿ ಈ ರೀತಿ ಹೇಳಿದರಲ್ಲ ಎಂದು ಅವರ ಹೃದಯದಲ್ಲಿ ಆ ಮಾತನ್ನು ಮರೆಯಲಾಗದಂಥ ಪರಿಸ್ಥಿತಿಯಲ್ಲಿ ಹೃದಯದಲ್ಲಿ ಒಂದು ದುಃಖ ಇರಬಹುದು, ವೇದನೆ ಇರಬಹುದು. ಇಲ್ಲದಿದ್ದರೆ ಇವರ ಬಳಿ ನಾವು ಹೇಗಾದರೂ ಕೇಳಬೇಕು. ಅವರು ಈ ರೀತಿ ಮಾತನಾಡಿದ್ದು ತಪ್ಪು ತಾನೇ? ಹೇಗಾದರೂ ಈ ವಿಷಯವನ್ನು ಕುಟುಂಬದ ಯಜಮಾನನಿಗೆ, ಗಂಡನೊಂದಿಗೆ ಮಾತನಾಡಬೇಕು ಎಂಬ ಯೋಚನೆಯಲ್ಲಿ ಇರುವಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಿರಬಹುದು. ಏಕೆಂದರೆ ಎಲ್ಲರೂ ಮನುಷ್ಯರೇ. ಮನಸ್ಸು ಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಲದು ಎಂಬ ವಾಕ್ಯದಂತೆ ನಮ್ಮ ಹೃದಯವು ಗಾಯಗೊಂಡಿರುತ್ತದೆ. ನಾವು ಅದನ್ನು ತಾಳಲು ಆಗುವುದಿಲ್ಲ. ಇನ್ನು ಕೆಲವೊಮ್ಮೆ ನೋಡಿರಿ, ಆ ಮಾತು ಮತ್ತೆ ಮತ್ತೆ ನಮ್ಮ ಮನಸ್ಸಿಗೆ ಬರುತ್ತಾ ಇರುತ್ತದೆ. ಇದರ ಮೂಲಕ ನಮ್ಮನ್ನು ಹರಿಯದೆ ಕೋಪ ಪಡುವಂಥ ಪರಿಸ್ಥಿತಿ ಬರುತ್ತದೆ. ಇದರ ಮೂಲಕ ಜಗಳಗಳು, ವಾಗ್ವಾದಗಳು ಬರುವುದು ಉಂಟು. ಆದರೆ ಒಂದು ದೇವರ ವಾಕ್ಯ ಹೇಳುತ್ತದೆ, ತೀತನಿಗೆ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ವಿತರ್ಕಗಳು, ಜಗಳಗಳು, ವಾಗ್ವಾದಗಳು ನಿಷ್ಪ್ರಯೋಜನವೂ ವ್ಯರ್ಥವೂ ಆಗಿವೆ. ದೇವರ ವಾಕ್ಯ ಸುಂದರವಾಗಿ ಹೇಳುತ್ತದೆ. ಈ ಒಂದು ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತದೆ. ದೇವರ ಸಮ್ಮುಖದಲ್ಲಿ ಆತನ ಆಲೋಚನೆ ಕೇಳಿ, ದೇವರೇ, ಈ ಪರಿಸ್ಥಿತಿಯಲ್ಲಿ ನಾನೇನು ಮಾಡಬೇಕು, ಹೇಗೆ ಮಾತಾಡಬೇಕು, ಇಂಥ ಪರಿಸ್ಥಿತಿಯಲ್ಲಿ ದೇವರನ್ನು ಕೇಳಬೇಕು. ದೇವರೇ, ನಿಮ್ಮ ವರಗಳಿಂದ ತುಂಬಿಸಿರಿ ಎಂದು ಗಲಾತ್ಯದವರಿಗೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 20-21ನೇ ವಾಕ್ಯವು ಹೇಳುತ್ತದೆ, ಮಾಂಸದ ಕ್ರಿಯೆಗಳು, ಕೋಪ, ಜಗಳ, ಹುರಿ, ಇದೆಲ್ಲವೂ ಮಾಂಸದ ಕ್ರಿಯೆಗಳು. ಅದರಲ್ಲೇ ನಿರಂತರ ಓದಿ ನೋಡಿರಿ. ದೇವರಾತ್ಮನಿಂದ ಉಂಟಾಗುವ ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ಇದೆಲ್ಲವೂ ಬರೆಯಲ್ಪಟ್ಟಿದೆ. ಆಗ ದೇವರ ವಾಕ್ಯವು ಹೇಳುವ ರೀತಿ ನಾವು ಮಾಂಸದ ಕ್ರಿಯೆಗಳಿಗೆ ಜಾಗ ಕೊಡದಂತೆ ದೇವರಾತ್ಮನಿಂದ ಉಂಟಾಗುವ ಫಲಗಳಿಂದ ತುಂಬುವಂತೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕು. ಏಕೆಂದರೆ ಲೋಕದಲ್ಲಿ ಇಂಥ ಕುಟುಂಬಗಳು ಎಂದು ಹೇಳಿದರೆ ಎಲ್ಲ ಕುಟುಂಬಗಳು ಸೇರುತ್ತವೆ. ಆದ್ದರಿಂದ ಕಾರ್ಯಕ್ರಮವನ್ನು ನೋಡುವ ಒಬ್ಬ ಸಹೋದರಿ, ದೇವರ ಸಮ್ಮುಖದಲ್ಲಿ, ದೇವರೇ, ನನಗೆ ದೀರ್ಘ ಶಾಂತಿ ಕೊಡಿರಿ, ಸಮಾಧಾನ ಕೊಡಿರಿ, ಯಾರು ಏನೇ ಮಾತನಾಡಿದರೂ ನಾನು ಹೇಗೆ ಮಾತನಾಡಬೇಕೆಂಬುದನ್ನು ತಿಳಿಸಿಕೊಡಿರಿ. ಆ ಜ್ಞಾನ ಬೇಕು, ಆ ವಿವೇಕ ನನಗೆ ಬೇಕು. ಆ ರೀತಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ಕರ್ತನು ಜ್ಞಾನವನ್ನು ಕೊಡುತ್ತಾನೆ, ವಿವೇಕವನ್ನು ಕೊಡುತ್ತಾನೆ. ನೋಡಿರಿ, ಸತ್ಯವೇದದಲ್ಲಿ ನಾವು ನೋಡಬಹುದು, 1 ಅರಸುಗಳು 3ನೇ ಅಧ್ಯಾಯದಲ್ಲಿ ಒಂದು ಸಂಭವ ಹೇಳಲ್ಪಟ್ಟಿದೆ. ಅಲ್ಲಿ 2 ಸ್ತ್ರೀಯರು ಸೊಲೊಮೋನ ರಾಜನ ಬಳಿಗೆ ಹೋಗುತ್ತಾರೆ. ಅದರಲ್ಲಿ ಒಬ್ಬ ಸಹೋದರಿ ಹೇಳುತ್ತಾಳೆ, ನನಗೆ ಒಬ್ಬ ಗಂಡು ಮಗು ಉಂಟು, ಈ ಸಹೋದರಿಗೂ ಗಂಡು ಮಗು ಇದೆ, ನಾವಿಬ್ಬರು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದೇವೆ, ಈ ಮನೆಯೊಳಗೆ ಯಾರೂ ಬರಲಿಲ್ಲ. ಆದರೆ ರಾತ್ರಿಯಲ್ಲಿ ಆ ಸಹೋದರಿ ಮಲಗಿರುವಾಗ ಮಗುವಿನ ಮೇಲೆ ಉರುಳಿದ್ದರಿಂದ ಮಗು ಸತ್ತು ಹೋಯಿತು. ಬದುಕಿರುವಂಥ ನನ್ನ ಮಗುವನ್ನು ಅವರ ಪಕ್ಕದಲ್ಲಿ ಮಲಗಿಸಿಕೊಂಡು ಸತ್ತು ಹೋಗಿರುವಂಥ ಅವರ ಮಗುವನ್ನು ನನ್ನ ಪಕ್ಕದಲ್ಲಿ ಮಲಗಿಸಿಬಿಟ್ಟರು. ನಾನು ಮುಂಜಾನೆ ಎದ್ದು ನೋಡುವಾಗಲೇ ಈ ಸತ್ತು ಹೋಗಿರುವಂಥ ಮಗು ನನ್ನ ಮಗುವಿನ ಹಾಗಿಲ್ಲ, ಆ ಜೀವಂತವಾಗಿರುವ ಮಗುವೇ ನನ್ನ ಮಗು, ಆ ಮಗುವೇ ನನ್ನದು ಎಂದು ಆ ಸಾಲೊಮೋನ ರಾಜನ ಬಳಿ ಹೇಳುತ್ತಾಳೆ. ಆಗ ಮತ್ತೊಂದು ಸಹೋದರಿ ಏನು ಹೇಳುತ್ತಾಳೆ ಎಂದರೆ, ಜೀವಂತವಾಗಿರುವ ಈ ಮಗುವೇ ನನ್ನ ಮಗು,
ಆದರೆ ಆ ಸಹೋದರಿ ಹೇಳಿದರು, ಬದುಕಿರುವ ಮಗುವೇ ನನ್ನ ಮಗು ಎಂದು. ಈ ರೀತಿ ಇಬ್ಬರು ವಾಗ್ವಾದ ಮಾಡಿದರು. ದೇವರ ವಾಕ್ಯ ಸುಂದರವಾಗಿ ಇದೆ. ಆ ಜೀವಂತವಾಗಿರುವ ಮಗು ನನ್ನ ಮಗು ಎಂದು ಇಬ್ಬರು ಸಹೋದರಿಯರು ವಾದ ಮಾಡುತ್ತಾರೆ, ಜಗಳ ಮಾಡಿಕೊಳ್ಳುತ್ತಾರೆ. ಯಾರ ಮುಂದೆ? ಸೊಲೊಮೋನನ ರಾಜನ ಮುಂದೆ. ಆಗ ಸೊಲೊಮೋನ್ ರಾಜ ದೇವರ ಮುಂದೆ ಕೇಳಿದ್ದೇನೆಂದರೆ, ಈ ದೇಶವನ್ನು ಆಳ್ವಿಕೆ ಮಾಡಲು ಜನರನ್ನು ವಿಚಾರಿಸಲು ನನಗೆ ಜ್ಞಾನವನ್ನು ಕೊಡಿರಿ. ಅದನ್ನೇ ದೇವರ ಬಳಿ ಕೇಳಿದನು. ಕರ್ತನು, ನೋಡಿರಿ, ಜನರನ್ನು ಜ್ಞಾನದಿಂದ ಆಳ್ವಿಕೆ ಮಾಡಲು ಸೊಲೊಮೋನ್ ರಾಜನು ಜ್ಞಾನ ಬೇಕೆಂದು ಕೇಳಿದ್ದರಿಂದ ಜ್ಞಾನವನ್ನು ಕೊಡುತ್ತಾರೆ. ಹೇಗೆ ದೇಶವನ್ನು ಆಳ್ವಿಕೆ ಮಾಡಬೇಕೋ ಅಂತಹ ಜ್ಞಾನವನ್ನು, ವಿಶೇಷವಾದ ವಿವೇಕವನ್ನು ಕೊಟ್ಟು ದೇವರು ಆಶೀರ್ವದಿಸುತ್ತಾರೆ. ಆ ರೀತಿ ದೇವರ ಸಮ್ಮುಖದಲ್ಲಿ ಜ್ಞಾನವನ್ನು ಹೊಂದಿಕೊಂಡದ್ದರಿಂದ ಈ ಇಬ್ಬರ ಸಹೋದರಿಯರ ಮಧ್ಯದಲ್ಲಿ ಜಗಳ, ವಾಗ್ವಾದ ಮಾಡಿಕೊಳ್ಳುತ್ತಾರೆ. ಇದನ್ನು ನೋಡಿದ ಕೂಡಲೇ ಸೊಲೊಮೋನ ರಾಜನು ಏನು ಹೇಳುತ್ತಾನೆಂದರೆ, ಕತ್ತಿ ತರಲು ಹೇಳುತ್ತಾನೆ. ಕತ್ತಿಯನ್ನು ತಂದ ಕೂಡಲೇ ಆ ಮಗುವನ್ನು, ಜೀವದಿಂದ ಇರುವ ಆ ಮಗುವನ್ನು ಕಡಿದು 2 ಭಾಗ ಮಾಡಲು ಹೇಳುತ್ತಾನೆ. ತಕ್ಷಣ ರಾಜನು ಕತ್ತಿಯನ್ನು ಎತ್ತಿ ಎಂದು ಹೇಳಿದ ಕೂಡಲೇ ಒಬ್ಬ ಸಹೋದರಿ ಹೇಳುತ್ತಾಳೆ, ಇಲ್ಲ ಇಲ್ಲ, ಆ ಮಗುವನ್ನು ನೀವು ಸಾಯಿಸಬೇಡಿ, ಪರವಾಗಿಲ್ಲ, ಜೀವದಿಂದ ಆ ಮಗುವನ್ನು ಅವಳೇ ಬೆಳೆಸಲಿ. ಆಗ ಮತ್ತೊಂದು ಸಹೋದರಿ ಹೇಳುತ್ತಾಳೆ, ಇಲ್ಲ, ಆ ಮಗುವನ್ನು 2 ಭಾಗ ಮಾಡಲಿ ಎಂದು. ಆಗ ರಾಜನು ಹೇಳುತ್ತಾನೆ, ಎತ್ತ ತಾಯಿ, ಆ ತಾಯಿಯ ಮನಸ್ಸು, ಎತ್ತ ತಾಯಿಯ ಮುಂದೆ ಆ ಮಗುವನ್ನು ಕತ್ತರಿಸಿ ಸಾಯಿಸಿದರೆ ಆ ತಾಯಿಯ ಹೃದಯ ಸಹಿಸದು ಅಲ್ಲವಾ? ಎಷ್ಟು ವೇದನೆ ಉಂಟಾಗುತ್ತದೆ. ಆ ವೇದನೆ, ಕತ್ತಿಯನ್ನು ಎತ್ತಿ ಕತ್ತರಿಸಬೇಕು ಎಂದು ಹೇಳಿದ ಕೂಡಲೇ ಆ ತಾಯಿಯ ಹೃದಯ ನೊಂದದ್ದರಿಂದ ರಾಜ ಆ ಜೀವಂತವಾಗಿರುವ ಮಗುವನ್ನು ಸಹೋದರಿಯ ಕೈಯಲ್ಲಿ ಕೊಡುವಂತೆ ಆ ಕಾರ್ಯದಲ್ಲಿ ಜ್ಞಾನವಾಗಿ ಕಾರ್ಯ ಮಾಡುತ್ತಾರೆ. ಜಗಳವಾಡಿ ವಾದಾಡಿದರು ಆ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಕಾರ್ಯವು ನಡೆಯುವಂತೆ ಸೊಲೊಮೋನ ರಾಜನು ಜ್ಞಾನದಿಂದ ನಡೆದನು. ಇಂದು ಪ್ರಿಯರೇ, ನಿಜವಾಗಿ ಹೇಳುತ್ತೇನೆ, ಕುಟುಂಬದಲ್ಲಿ ಒಂದು ರೀತಿ ಸಮಾಧಾನ, ಕುಟುಂಬದಲ್ಲಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ನಡೆಯಬೇಕೆಂದರೆ ನಮ್ಮಿಂದ ಆಗುವುದಿಲ್ಲ. ನಮಗೆ ಜ್ಞಾನ ಕಡಿಮೆಯೇ. ಆದರೆ ನಾವು ದೇವರ ಸಮ್ಮುಖದಲ್ಲಿ ಒಂದೊಂದು ದಿನವೂ, ದೇವರೇ, ನನ್ನ ಕುಟುಂಬವನ್ನು ಕಟ್ಟೆಬ್ಬಿಸಲು ನನಗೆ ಜ್ಞಾನವನ್ನು ಕೊಡಿರಿ. ಅದೇ ಬುದ್ಧಿಯುಳ್ಳ ಸ್ತ್ರೀಯು ತನ್ನ ಮನೆಯನ್ನು ಕಟ್ಟೆಬ್ಬಿಸುತ್ತಾಳೆಂದು ವಾಕ್ಯ ಹೇಳುತ್ತದೆ. ನಾವು ಜಗಳ ಮಾಡುವಂಥ ಸಹೋದರಿಯಾಗಿಲ್ಲದೆ, ವಾಗ್ವಾದ ಮಾಡುವಂಥ ಸಹೋದರಿಯಾಗಿಲ್ಲದೆ, ದೇವರ ಸಮ್ಮುಖದಲ್ಲಿ, ದೇವರೇ, ನನಗೆ ಇಂತಹ ಪರಿಸ್ಥಿತಿ, ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ, ಇದರಲ್ಲಿ ನನಗೆ ಜ್ಞಾನ ಬೇಕು, ಜ್ಞಾನಹೀನವಾಗಿ ಮಾತನಾಡಬಾರದು, ನನಗೆ ಮೊದಲನೇದಾಗಿ ಕೋಪ ಬರಬಾರದು ಎಂದು ದೇವರ ಸಮ್ಮುಖದಲ್ಲಿ ಕೇಳಿ ಆತನ ಸಮ್ಮುಖದಲ್ಲಿ ಮಾತ್ರ ನಾವು ಹೊಂದಿಕೊಳ್ಳಲು ಸಾಧ್ಯ. ದೇವರ ನಾಮ ಮಹಿಮೆ ಪಡುವಂತೆ ಒಂದು ಸಾಕ್ಷಿಯನ್ನು ನಾನು ಹಂಚಿಕೊಳ್ಳುತ್ತೇನೆ. ತಿರುನಲ್ವೇಲಿ ಟೌನಲ್ಲಿ ಒಬ್ಬ ಡಾಕ್ಟ್ರಮ್ಮ ಇದ್ದಾರೆ. ಆ ಮನೆಯಲ್ಲಿ ಆ ಸಹೋದರಿ, ಅವರ ಗಂಡ, ಮಕ್ಕಳೆಲ್ಲ ಡಾಕ್ಟರ್ಸ್, ಚೆನ್ನಾಗಿ ಪ್ರಬಲವಾದವರು, ದೊಡ್ಡ ಹಾಸ್ಪಿಟಲ್ ಅನ್ನು ಇಟ್ಟಿದ್ದಾರೆ. ಆದರೆ ಆ ಕುಟುಂಬದವರು ದೇವರನ್ನು ಅರಿಯದವರು. ಆದರೆ ಆ ಡಾಕ್ಟರ್ ಅಮ್ಮ ಒಂದು ದಿನ ನನ್ನನ್ನು ಸಂಧಿಸಿ ಮಾತನಾಡಿ ಪ್ರಾರ್ಥಿಸಿಕೊಳ್ಳಲು ಬಂದರು. ಆಗ ಅವರು ಹೇಳಿದರು, ನಾನು ದೇವರನ್ನು ಅರಿಯದ ಕುಟುಂಬಕ್ಕೆ ಸೇರಿದವಳು. ಅವರನ್ನು ನೋಡಿದ ಕೂಡಲೇ ಡಾಕ್ಟರ್ ಎಂದು ನಾನು ತಿಳಿದುಕೊಂಡೆ. ಆದರೆ ಅವರನ್ನು ನೋಡಿದ ಕೂಡಲೇ ನನಗೆ ಆಶ್ಚರ್ಯವಾಗಿತ್ತು, ಇವರೇಗೆ ಪ್ರಾರ್ಥಿಸಿಕೊಳ್ಳಲು ಬಂದರೆಂದು. ಆದರೆ ಅವರೇ ಹೇಳಿದರು, ನಾನು ದೇವರನ್ನು ಅಂಗೀಕರಿಸಿಕೊಂಡೆ, ನಾನೀಗ ಯೇಸುವಿನ ಮಗು. ಆದರೆ ನನ್ನ ಕುಟುಂಬದಲ್ಲಿ ಯಾರೂ ದೇವರನ್ನು ಅಂಗೀಕರಿಸಲಿಲ್ಲ. ಆದರೆ ನನ್ನ ಕುಟುಂಬವು ಯೇಸುವನ್ನು ಅಂಗೀಕರಿಸಿಕೊಳ್ಳುವುದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿ, ನನ್ನ ಕೊನೆಯ ಮಗನ ವಿವಾಹ ಕಾರ್ಯಕ್ಕಾಗಿ ಪ್ರಾರ್ಥಿಸಬೇಕು, ಅದಕ್ಕಾಗಿಯೇ ಪ್ರಾರ್ಥಿಸಿಕೊಳ್ಳಲು ನಾನು ಬಂದಿದ್ದೇನೆ ಎಂದು ಹೇಳಿದರು. ಆಗ ಮೊದಲನೇದಾಗಿ ಆ ಡಾಕ್ಟರ್ ಬಳಿ ನಾನು ಕೇಳಿದೆ, ನೀವು ಹೇಗೆ ಯೇಸುವನ್ನು ಅಂಗೀಕರಿಸಿದ್ದೀರಿ? ಆಗ ಅವರು ಹೇಳಿದ ಕಾರ್ಯ ಏನು ಗೊತ್ತಾ? ಅವರು ಹೇಳಿದ ಕೂಡಲೇ ನನಗೆ ತುಂಬ ಸಂತೋಷ, ಆಶ್ಚರ್ಯಕರವಾಗಿತ್ತು. ಆಗ ಅವರು ಹೇಳಿದರು, ನಾವು ಪಾರಂಪರಿಕವಾಗಿ ದೇವರನ್ನು ಅರಿಯದ ಕುಟುಂಬದವರು. ನಮ್ಮ ಮನೆಯ ಪಕ್ಕದಲ್ಲಿ ಮತ್ತೊಂದು ಕುಟುಂಬ ಇದೆ, ಅವರಿಬ್ಬರು ಶಿಕ್ಷಕರು. ಅವರ ಮನೆಯಲ್ಲಿ 3 ಮಕ್ಕಳಿದ್ದಾರೆ. ಅವರ ಮನೆಯಲ್ಲಿ ಅತ್ತೆ ಮಾವ ಎಲ್ಲ ಜೊತೆಯಲ್ಲೇ ಇದ್ದಾರೆ. ಆದರೆ ಅವರ ಮನೆಯಲ್ಲಿ ಯಾವಾಗಲೂ ಸಂತೋಷದ ವಾತಾವರಣ ಕಾಣಿಸುತ್ತದೆ, ಗಲಗಲ ಎಂದು ಮಾತನಾಡುವ ಶಬ್ದ ಕೇಳಿಸುತ್ತದೆ. ಆ ಸುಂದರ ಸಹೋದರ ಸಹೋದರಿಯು ಒಂದಾಗಿ ಜೊತೆಯಲ್ಲಿ ಹೋಗುತ್ತಾರೆ ಸ್ಕೂಲಿಗೆ, ಮತ್ತೆ ಬರುವಾಗ ಸಂತೋಷವಾಗಿ ಬರುತ್ತಾರೆ. ಅವರ ಮನೆಯಲ್ಲಿ ಒಂದು ದಿನವಾದರೂ ಜಗಳವಾಡುವುದೋ ಇಲ್ಲ ಕೋಪ ಮಾಡಿಕೊಳ್ಳುವುದೋ ವಾಗ್ವಾದವೋ ಯಾವ ಶಬ್ದವೂ ನಾನು ಕೇಳಲಿಲ್ಲ. ಆಗ ಒಂದು ದಿನ ಚಿಕಿತ್ಸೆಗಾಗಿ ನನ್ನ ಬಳಿ ಬಂದರು. ಆಗ ನಾನು ಕೇಳಿದೆ, ನಿಮ್ಮ ಮನೆಯಲ್ಲಿ ಯಾವಾಗಲೂ ನಗುವಂಥ ಶಬ್ದ, ಸಂತೋಷವಾಗಿ ಇದ್ದೀರಲ್ಲ, ಆ ಶಬ್ದವು ಚೆನ್ನಾಗಿ ನಮ್ಮ ಮನೆಗೆ ಕೇಳಿಸುತ್ತದೆ. ನೀವು ಒಬ್ಬರಿಗೊಬ್ಬರು ಅಷ್ಟು ಸುಂದರವಾಗಿ ಮಾತನಾಡಿ ನಗುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗಿರುತ್ತದೆ. ಇದು ಹೇಗೆ ಎಂದು ಆ ಸಹೋದರಿಯ ಬಳಿ ಆ ಡಾಕ್ಟರ್ ಅಮ್ಮ ಕೇಳಿದ್ದಾರೆ. ಚಿಕಿತ್ಸೆಗಾಗಿ ಬಂದ ಪಕ್ಕದ ಮನೆಯ ಸಹೋದರಿಯನ್ನು ನೋಡಿ ನಾನು ಕೇಳಿದೆ. ಆಗ ಅವರು ಹೇಳಿದರು,
ಏನೂ ಇಲ್ಲ, ಕುಟುಂಬ ಎಂದರೆ ಕೋಪ ಪಡುವಂಥ ಪರಿಸ್ಥಿತಿ ಬರುತ್ತದೆ, ಜಗಳ ಮಾಡುವ ಪರಿಸ್ಥಿತಿ ಬರುತ್ತದೆ. ಆದರೆ ನಾವು ಸತ್ಯವೇದ ಹೇಳುವಂತೆ ಅದನ್ನೆಲ್ಲ ನಾವು ದೊಡ್ಡದಾಗಿ ತೆಗೆದುಕೊಳ್ಳುವುದಿಲ್ಲ. ಕೋಪ ಪಡುವಂಥ ಪರಿಸ್ಥಿತಿ ಬಂದರೂ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಆ ಕೋಪಗೊಳ್ಳುವಂತೆ ಯಾವ ಕ್ರಿಯೆಗಳು ನಮ್ಮಲ್ಲಿ ಕಾಣುತ್ತದೋ ಅದನ್ನು ಮರೆತು ಹೋಗುವಂತೆ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಅದೆಲ್ಲವೂ ಧೂಳು, ಕರ್ತನು ನೋಡಿಕೊಳ್ಳುತ್ತಾನೆ, ಅದೆಲ್ಲ ಧೂಳು ಎಂದು ಒದರಿ ಬಿಡುತ್ತೇವೆ. ದೇವರ ವಾಕ್ಯ ಹೇಳುವಂತೆ, ದೇವರ ವಾಕ್ಯ ಏನು ಹೇಳುತ್ತದೆ ಎಂದರೆ ದೀರ್ಘ ತಾಳ್ಮೆಯಿಂದ ಇರಬೇಕು, ದೇವರ ಪ್ರೀತಿಯೊಂದಿಗೆ ಇರಬೇಕು, ಕುಟುಂಬದಲ್ಲಿ ಒಂದು ಸಮಾಧಾನ ಬೇಕು, ಒಬ್ಬರಿಗೊಬ್ಬರು ಬಿಟ್ಟು ಕೊಡುವಂಥ ಅನುಭವ ಬೇಕು, ತಾಳ್ಮೆಯಿಂದ ನಡೆದುಕೊಳ್ಳಬೇಕು. ಈ ರೀತಿಯ ಸಹೋದರಿ ಎಲ್ಲವನ್ನು ಹೇಳಿದ್ದಾರೆ. ಇದನ್ನು ಕೇಳುತ್ತಾ ಡಾಕ್ಟರ್ ಅಮ್ಮನಿಗೆ ತುಂಬ ಆಶ್ಚರ್ಯವಾಗಿದೆ. ಆಗ ಅವರನ್ನು ನೋಡಿ ಹೇಳಿದರಂತೆ, ಆ ದೇವರೇ ನನಗೆ ಬೇಕು. ನಾವು ಇಷ್ಟು ಸಂಪಾದಿಸುತ್ತೇವೆ, ನಮ್ಮ ಮನೆಯಲ್ಲಿ ಎಲ್ಲ ಡಾಕ್ಟರ್ಸ್ ಹೀಗೆ ಲಕ್ಷ ಒಂದೊಂದು ದಿನವೂ ಸಂಪಾದಿಸುತ್ತೇವೆ. ಆದರೆ ಕುಟುಂಬದಲ್ಲಿ ನೋಡಿರಿ, ಯಾವುದಾದರೂ ಒಂದು ಸಮಸ್ಯೆ ಇರುತ್ತದೆ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೂ ನಾನು ಆಸ್ಪತ್ರೆಯಿಂದ ಮನೆಗೆ ಹೋದರೆ ಯಾವುದಾದರೂ ಒಂದು ಕಳವಳ, ಯಾರ್ಯಾರನ್ನು ನಾನು ನಿಭಾಯಿಸಲಿ. ಇದರಿಂದ ನೋಡಿರಿ ಒಂದು ಸಮಾಧಾನ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಕೆಲಸವನ್ನು ಮಾಡಿದೆವು, ಆಸ್ಪತ್ರೆಯ ಎಲ್ಲ ಕಾರ್ಯವನ್ನು ನೋಡಿಕೊಂಡು ಮನೆಗೆ ಹೋದರೆ ಒಂದು ಸಂತೋಷದ ಕುಟುಂಬವಾಗಿ ಇರೋಣ ಎಂದು ನೋಡಿದರೆ ಒಬ್ಬರಿಗೊಬ್ಬರು ಒಂದೊಂದು ಕಾರ್ಯವನ್ನು ಹೇಳುತ್ತಾರೆ, ಅದನ್ನು ನಿಭಾಯಿಸಲಾಗುವುದಿಲ್ಲ, ದೊಡ್ಡ ವೇದನೆ ಆಗುತ್ತದೆ. ಆದರೆ ನೀವು ಹೇಳಿದ ಮಾತಿನ ಪ್ರಕಾರ ನನಗೂ ಆ ಮಾತಿನ ಪ್ರಕಾರ ನನ್ನ ಕುಟುಂಬದವರನ್ನು ಆ ರೀತಿ ಇಟ್ಟುಕೊಳ್ಳಬೇಕೆಂಬ ಆಸೆ ಬರುತ್ತದೆ. ಆ ಸಹೋದರಿ ಹೇಳಿದರು, ನನಗೆ ಆ ದೇವರೇ ಬೇಕು, ಇನ್ನು ಮುಂದೆ ಆ ದೇವರನ್ನೇ ನಾನು ನಂಬುತ್ತೇನೆ ಎಂದು ಹೇಳಿದ ಕೂಡಲೇ ಆ ಸಹೋದರಿ ದೇವರನ್ನು ಕುರಿತು ಹೇಳಿದರಂತೆ. ನಂತರ ಡಾಕ್ಟರ್ ಅಮ್ಮ ಮನೆಗೆ ಬಂದು ಒಂದು ಸತ್ಯವೇದವನ್ನು ತಂದು ಕೊಟ್ಟು ಹೋಗಿದ್ದಾರೆ. ಸತ್ಯವೇದವನ್ನು ಓದಲು ಆರಂಭಿಸಿದರಂತೆ. ಪಕ್ಕದಲ್ಲಿರುವ ಕ್ರೈಸ್ತ ಕುಟುಂಬ ಸಹೋದರಿ ಹೇಳಿದರಂತೆ, ಕೀರ್ತನೆಗಳನ್ನು ಓದಿರಿ, ಜ್ಞಾನೋಕ್ತಿಗಳನ್ನು ಓದಿರಿ ಎಂದು ಹೇಳಿದರಂತೆ. ಆ ಡಾಕ್ಟರ್ ಅಮ್ಮ ಅದನ್ನು ಓದುತ್ತಾ ಕರ್ತನ ವಾಕ್ಯ ನನ್ನೊಂದಿಗೆ ಮಾತನಾಡಲು ಆರಂಭಿಸಿತು. ಆದ್ದರಿಂದ ನೋಡಿರಿ, ನಾನು ದೀರ್ಘ ತಾಳ್ಮೆಯಿಂದ ಇದ್ದೇನೆ. ಯಾರು ಏನೇ ಹೇಳಿದರೂ ನಾನು ಯಾರಿಗೂ ಸಪೋರ್ಟ್ ಮಾಡುವುದಿಲ್ಲ. ಯೇಸುವೇ, ನನ್ನ ಕುಟುಂಬ ನಿನ್ನ ಕುಟುಂಬವಾಗಿ ಬದಲಾಗಬೇಕು. ನನಗೆ ತುಂಬ ಪ್ರಾರ್ಥಿಸಲು ಬರುವುದಿಲ್ಲ, ನಾನು ಏನು ಮಾಡಬೇಕು ಎಂದು ಒಂದು ಮಾತನ್ನು ಕೇಳಿ ಪ್ರಾರ್ಥಿಸುತ್ತೇನೆ. ನಾನು ಆ ರೀತಿ ದೀರ್ಘ ಶಾಂತಿಯಿಂದ ಇದ್ದದ್ದರಿಂದ ನನ್ನನ್ನು ನೋಡಿದ ಗಂಡನು, ನೀನು ಹೇಗೆ ಈ ರೀತಿ ಸುಮ್ಮನಿರಲು ಆರಂಭಿಸಿದೆ? ಆಗ ಈ ರಹಸ್ಯವನ್ನು ಹೇಳಿದೆ, ಸತ್ಯವೇದವನ್ನು ಓದಲು ಆರಂಭಿಸಿದೆ, ಆ ದೇವರ ಬಳಿ ಪ್ರಾರ್ಥಿಸಿದೆ ಎಂದು ಹೇಳಿದೆ. ಈಗ ನನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ, ಈಗ ನನ್ನ ಕುಟುಂಬದಲ್ಲಿ ಒಂದು ಸಂತೋಷ. ವಾಗ್ವಾದಗಳಿಗೆ ಜಾಗ ಕೊಡದಂತೆ ಕರ್ತನು ಕಾಪಾಡಿಕೊಂಡನು. ಈ ರೀತಿಯಾಗಿ ಯೇಸುವನ್ನು ನಾನು ಅಂಗೀಕರಿಸಿದೆ ಎಂದು ಹೇಳಿದರು. ಆ ಡಾಕ್ಟರ್ ಅಮ್ಮ ಹೇಳಿದ ಕಾರ್ಯ ಏನು ಗೊತ್ತಾ? ಪಕ್ಕದ ಮನೆಯಲ್ಲಿರುವ ಕ್ರೈಸ್ತ ಕುಟುಂಬದವರ ಜೀವನವನ್ನು ನೋಡಿ, ಅವರ ಪ್ರತಿದಿನದ ಕಾರ್ಯವನ್ನು ನೋಡಿ, ಅವರ ಸಾಕ್ಷಿಯುಳ್ಳ ಜೀವನವನ್ನು ನೋಡಿ, ನಾನು ಯೇಸುವನ್ನು ಪ್ರೀತಿಸಲು ಆರಂಭಿಸಿದೆ, ಸತ್ಯವೇದವನ್ನು ಪ್ರೀತಿಸಿ ಓದಲು ಆರಂಭಿಸಿದೆ ಎಂದು ಹೇಳಿದರು. ಇಂದು ಪ್ರಿಯರೇ, ಈ ದಿನದಲ್ಲಿ ನಮ್ಮ ಕುಟುಂಬ ಸಾಕ್ಷಿಯುಳ್ಳ ಕುಟುಂಬವಾಗಿ ಇರಬೇಕೆಂದರೆ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರಬೇಕೆಂದರೆ, ನಮ್ಮನ್ನು ನೋಡಿ ಮತ್ತೊಬ್ಬರು ಯೇಸುವನ್ನು ಅಂಗೀಕರಿಸಬೇಕೆಂದರೆ, ವಾಗ್ವಾದಗಳಿಗೆ, ಕೋಪಗಳಿಗೆ, ಜಗಳಗಳಿಗೆ ಜಾಗ ಕೊಡದಂತೆ, ಕರ್ತನ ಸ್ವರೂಪ ನಮ್ಮ ಮೂಲಕ ವ್ಯಕ್ತವಾಗುವಂತೆ, ಕರ್ತನ ಸಾಕ್ಷಿಯುಳ್ಳವರಾಗಿ ಎದ್ದೊಳ್ಳಬೇಕು. ಒಂದು ಬುದ್ಧಿಯುಳ್ಳ ಸ್ತ್ರೀಯಾಗಿ, ಕುಟುಂಬವನ್ನು ಕಟ್ಟಿ ಎಬ್ಬಿಸುವಂಥ ಒಂದು ಸ್ತ್ರೀಯಾಗಿ ನಾವು ಕಾಣಬೇಕು. ಆ ರೀತಿ ಇರುವಾಗ ಕರ್ತನು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸುತ್ತಾರೆ. ಸಾಕ್ಷಿಯುಳ್ಳ ಕುಟುಂಬವಾಗಿ ಕರ್ತನು ನಿಲ್ಲಿಸುತ್ತಾನೆ. ಆ ಆಶೀರ್ವಾದವನ್ನು ಹೊಂದಿಕೊಳ್ಳಲು ನಾವು ಪ್ರಾರ್ಥಿಸೋಣ. ನಾವೀಗ ಪ್ರಾರ್ಥಿಸೋಣವಾ? ನಿಮ್ಮನ್ನು ಸ್ತುತಿಸುತ್ತೇವೆ ದೇವರೇ. ಅಪ್ಪ, ಈ ದಿನದಲ್ಲಿ ಕೂಡ ಅಪ್ಪ, ನೀವು ಮಾತನಾಡಿದ ಒಂದೊಂದು ಮಾತುಗಳಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ವಂದನೆ ಮಾಡುತ್ತೇವೆ. ಅಪ್ಪ, ನಿಮ್ಮ ಮಾತುಗಳನ್ನು ಕೇಳಿ ಕರ್ತನೆ, ಯಾರ್ಯಾರು ಪ್ರಾರ್ಥಿಸುತ್ತಿದ್ದಾರೋ ನಿಮ್ಮ ಆತ್ಮದಿಂದ ತುಂಬಲ್ಪಡಲಿ. ಅಪ್ಪ, ದೀರ್ಘ ಶಾಂತಿಯಿಂದ, ದೀರ್ಘ ಸಮಾಧಾನದಿಂದ, ನಿಮ್ಮ ಪ್ರೀತಿಯಿಂದ ತುಂಬಿಸಿರಿ ಎಂದು ಯಾರ್ಯಾರು ಪ್ರಾರ್ಥಿಸುತ್ತಿದ್ದಾರೋ ಅವರನ್ನು ನಿಮ್ಮ ಆತ್ಮದ ಫಲದಿಂದ ತುಂಬಿಸಿರಿ. ಯಾವುದೇ ಪರಿಸ್ಥಿತಿಯು, ಮಾಂಸದ ಕ್ರಿಯೆಗಳು ಅವರನ್ನು ಜಯಿಸದಂತೆ, ಅಪ್ಪ, ಕೋಪಕ್ಕೂ ದ್ವೇಷಕ್ಕೂ ಅನವಶ್ಯಕವಾದ ಮಾತುಗಳಿಗೂ ದೇವರೇ ಜಾಗ ಕೊಡದಂತೆ ಕರ್ತನೆ, ಈ ಸಮಯದಲ್ಲಿ ಅಪ್ಪ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರಿಗೂ ಕರ್ತನ ಆತ್ಮನು ನೀವು ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನಪ್ಪ. ಕುಟುಂಬವನ್ನು ಹೇಗೆ ಕಟ್ಟಬೇಕೆಂಬುದನ್ನು ನೀವು ಹೇಳಿಕೊಡಿರಿ. ಯಾರು ಏನೇ ಹೇಳಿದರೂ ಆ ಪರಿಸ್ಥಿತಿಯನ್ನು ನೋಡಿ ಗೊಂದಲಕ್ಕೆ ಗುರಿಯಾಗದಂತೆ ದೇವರೇ ನಿಮ್ಮ ಸಮ್ಮುಖದಲ್ಲಿ ತಾಳ್ಮೆಯಿಂದ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಂಥ ಕೃಪೆಯನ್ನು ಕೊಡಿರಿ. ನಿಮ್ಮ ವಾಕ್ಯವನ್ನು ಓದಿ ಅದರ ಪ್ರಕಾರ ನಡೆಯುವಂಥ ಕೃಪೆಯನ್ನು ಕಟ್ಟಲೆ ಇಡಿರಿ. ಅಪ್ಪ, ಪ್ರೀತಿಯು ನಿಮ್ಮ ಅಪ್ಪ ಐಕ್ಯತೆ ಇರುವಂತೆ ದೇವರೇ ಒಬ್ಬೊಬ್ಬರಲ್ಲಿ ನಿಮ್ಮ ಆಳ್ವಿಕೆ ಉಂಟಾಗುವಂತೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಒಬ್ಬೊಬ್ಬರನ್ನು ನೀವು ಅಭಿಷೇಕಿಸಿರಿ, ದಾರಿ ನಡೆಸಿರಿ.
ಅಪ್ಪ, ಇಂದು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರ ಕುಟುಂಬಗಳಲ್ಲಿ ನಿಮ್ಮ ನಾಮ ಮಹಿಮೆ ಉಂಟಾಗಬೇಕಪ್ಪ. ದೇವರೇ, ಸಾಕ್ಷಿಯುಳ್ಳ ಕುಟುಂಬಗಳಾಗಿ ಒಂದೊಂದು ಕುಟುಂಬಗಳನ್ನು ನಿಲ್ಲಿಸಿರಿ. ನಿಮ್ಮ ಮಹಿಮೆಯುಳ್ಳ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ರಾಜ. ಈಗಲೇ ತಂದೆಯೇ, ಯಾರ್ಯಾರ ಹೃದಯ ಕುಟುಂಬಸ್ಥರ ಮೂಲಕ, ಸಂಬಂಧಿಕರ ಮೂಲಕ ಬಾಧಿಸಲ್ಪಟ್ಟಿದೆಯೋ ಆ ಹೃದಯಗಳನ್ನು ನೀವು ಸಂತೈಸಿ ನೆಲೆ ನಿಲ್ಲಿಸಿರಿ ಅಪ್ಪ. ಕರ್ತನೆ, ನಿಮ್ಮ ಹಸ್ತದಲ್ಲಿ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ಗಾಯಗಳನ್ನು ಕಟ್ಟುವಂತ ದೇವರು ಅಪ್ಪ, ಇಂಥ ಮಾತುಗಳನ್ನು ಹಾಡಿದರು ಎಂದು ವೇದನೆಯಲ್ಲಿ ಇರುವಂತ ಒಬ್ಬೊಬ್ಬ ಸಹೋದರಿಯನ್ನು ನೀವು ಮುಟ್ಟಿರಿ, ನೀವು ಧೈರ್ಯಪಡಿಸಿರಿ, ನೀವು ಸಂತೈಸಿರಿ ಅಪ್ಪ. ಆ ರೀತಿ ನೀವು ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕಾಗಿ ನಿಮಗೆ ವಂದನೆ, ನಿಮ್ಮನ್ನು ಸ್ತುತಿಸುತ್ತೇನಪ್ಪ. ಈ ದಿನ ಮೊದಲುಗೊಂಡು ನಿಮ್ಮ ಸಮಾಧಾನ, ನಿಮ್ಮ ಸಂತೋಷ ತಂದೆಯ ಒಂದೊಂದು ಕುಟುಂಬಗಳನ್ನು ಆಳ್ವಿಕೆ ಮಾಡುವಂತೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ನೀವು ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ನಿಮ್ಮ ನಾಮ ಮಾತ್ರ ನಿರಂತರ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಕರ್ತನು ನಿಜವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಇನ್ನು ಬರುವ ದಿನಗಳಲ್ಲಿ ನಿಮ್ಮ ಕುಟುಂಬಗಳ ಮೂಲಕ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತು ಎಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡ ಮೇಲುಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಲು, ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ದೂರದರ್ಶನ ಹಾಗೂ ಯೇಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.